ಗೌರ್ಮೆಂಟ್ನ ಕೇಳ್ಕೋಬೇಕು ಕಸ್ಟಮರು, ನಮ್ಮನ್ನೇನು ಕೇಳೋಂಗಿಲ್ಲ. ಇದು ಫ್ರೀಯಾಗಿ ಕೊಡ್ತಾರಲ್ಲ, ಅದೆಲ್ಲ ನಿಲ್ಲಿಸ್ಬಿಟ್ರೆ ಇದೆಲ್ಲ ಕಡಿಮೆ ಮಾಡ್ಬೋದು. ಬೇಕಾದವ್ರು ಕೊಡಲಿ, ಗತಿ ಇಲ್ದವ್ರು ಕೊಡಲಿ, ಎಲ್ಲರಿಗೂ ಕೊಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಹತ್ತಿಸಿದ್ರೆ ಏನು ಪ್ರಯೋಜನ? ಖರ್ಚು ಮಾಡಿರ್ತಾರೆ, ಅದನ್ನು ವಾಪಸ್ಸು ತೊಗೋಬೇಕು, ರೆವಿನ್ಯೂ ಜಾಸ್ತಿ ಆಗಬೇಕು, ಗ್ಯಾರಂಟಿ ಸ್ಕೀಮ್ಸ್ ಕೊಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸನೇ ಓಡಿಸೋದು, ಆಮೇಲೆ ಎಲೆಕ್ಟ್ರಿಕ್ ಗಾಡಿಗೆ ಜಂಪ್ ಆಗೋದು. ಒಂದು 60,000 ರೂಪಾಯಿ ಕೊಟ್ರು ಇದು ಡೈಲಿ 100 ರೂಪಾಯಿ ಅಂದರೂ ನಮಗೆ 3,000 ಆಗ್ಬಿಡ್ತಿದೆ. ಅದು ಕರೆಂಟ್ ಎಲ್ಲ ಎಳೆದ್ರೂ 1,500 ರೂಪಾಯಿ ಆಗಲ್ಲ. ಗೌರ್ಮೆಂಟ್ ಸರಿಯಿಲ್ಲ ಬಿಡಿ, ಎಲ್ಲ ಜಾಸ್ತಿ ಮಾಡಾಕ್ತಾರೆ, ಸಂಬಳ ಅಂತೂ ಜಾಸ್ತಿ ಆಗಲ್ಲ. ಯಾವುದೇ ಕಾರಣಕ್ಕೂ ಸಂಬಳ ಅಂತೂ ಕೇಳಲೇಬೇಡಿ ಅಂತಾರೆ. ಎಲೆಕ್ಷನ್ ಆಗೋವರೆಗೂ ಮಾತ್ರ 100 ರೂಪಾಯಿ ಮಾಡಿದ್ರು. ಎಲೆಕ್ಷನ್ ಆದಮೇಲೆ ಈ ಥರ ಮಾಡವ್ರೆ ಅಂದರೆ ಸಡನ್ನಾಗಿ ಅವ್ರಿಗೂ ಕಸ್ಟಮರ್ಗೂ ಇದಲ್ವಾ. ಬೆಲೆ ಏರಿಕೆ ಆಗಿದೆ, ಏನು ಅನಿಸ್ತಾ ಇದೆ? ಎಷ್ಟು ಏರಿಕೆ ಆಗಿದೆ ಈಗ? 3 ರೂಪಾಯಿ 3 ರೂಪಾಯಿ 2 ರೂಪಾಯಿ ಏನು ಮಾಡೋಕ್ಕಾಗಲ್ಲ ಮೇಡಮ್. ಅವರು ಮ್ಯಾನೇಜ್ ಮಾಡಬೇಕಲ್ಲ. ಏನು ಅನಿಸ್ತಾ ಇಲ್ವಾ ನಿಮಗೆ ಜಾಸ್ತಿ ಆಗಿದೆಲ್ಲ ಅಂತ? ಯಾವ್ದು ಜಾಸ್ತಿ ಆಗಿಲ್ಲ ಹೇಳಿ? ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ. ಗೌರ್ಮೆಂಟ್ ಅವರು ಎಲೆಕ್ಷನ್ಗೂ ಮುಂಚೆ ಹೇಳ್ತಾರೆ ಜನಸಾಮಾನ್ಯರ ಪರ ನಿಲ್ತೇವೆ ಅಂತ, ಎಲೆಕ್ಷನ್ ಆದ್ರೂ ಮೇಲೆ ಹೇಳ್ತಾರೆ ಬೆಲೆ ಏರಿಕೆಗಳು ಅಂತ. ಇದು ಫ್ರೀಯಾಗಿ ಕೊಡ್ತಾರಲ್ಲ, ಅದೆಲ್ಲ ನಿಲ್ಲಿಸ್ಬಿಟ್ರೆ ಇದೆಲ್ಲ ಕಡಿಮೆ ಮಾಡ್ಬೋದು. ಅಂದ್ರೆ ಗ್ಯಾರಂಟಿಗಳಿಂದ ಈ ಎಫೆಕ್ಟ್ ಆಗ್ತಾ ಇದೆ. ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು, ಎಲ್ಲರಿಗೂ ಕೊಟ್ಕೊಂಡಿದ್ರೆ ಆಗುತ್ತಾ? ಬೇಕಾದವ್ರು ಕೊಡಲಿ, ಗತಿ ಇಲ್ದವ್ರು ಕೊಡಲಿ, ಎಲ್ಲರಿಗೂ ಕೊಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಹತ್ತಿಸಿದ್ರೆ ಏನು ಪ್ರಯೋಜನ? ಅಷ್ಟೇ ಹೆಚ್ಚಾಗಿ ಮಾಡಿಬಿಟ್ಟಿದ್ದೀರಾ, ಏನೋ ಸಡನ್ನಾಗಿ ಆಗ್ಬಿಡ್ತು ಅಂತ. ಅದು ನಾವು XP ಹಾಕಕ್ಕೆ ಹೋದರೆ ಬೈತಾರೆ. ಇನ್ನು ಇದು ಅಂದರೆ ಹೆಚ್ಚಾಗಿ 3 ರೂಪಾಯಿ ಮಾಡಿಬಿಟ್ಟವ್ರೆ. ಎಲೆಕ್ಷನ್ ಆಗೋವರೆಗೂ ಮಾತ್ರ 100 ರೂಪಾಯಿ ಮಾಡಿದ್ರು. ಎಲೆಕ್ಷನ್ ಆದಮೇಲೆ ಈ ಥರ ಮಾಡವ್ರೆ ಅಂದರೆ ಸಡನ್ನಾಗಿ ಅವ್ರಿಗೂ ಕಸ್ಟಮರ್ಗೂ ಇದಲ್ವಾ, ಸಡನ್ನಾಗಿ ಹಾಕಿಸ್ಕೋಬೇಕಂದ್ರೆ. ಅಂದ್ರೆ ನೀವು ಹೇಳ್ಬೇಕಲ್ಲ, ಇದು ನಾವು ಜಾಸ್ತಿ ಮಾಡಿದ್ದಲ್ಲ, ಗೌರ್ಮೆಂಟ್ ಅವ್ರು ಜಾಸ್ತಿ ಮಾಡಿದ್ದು ಅಂತ. ಕಸ್ಟಮರ್ ನಿಮಗೆ ಬೈ ಅಷ್ಟೊತ್ತಿಗೆ ಅಷ್ಟರಲ್ಲಿ ಅವರೇ ಎಲೆಕ್ಷನ್ ಆಗೋವರೆಗೂ ಅಂದ್ಕೊಂಡು ಇದು ಮಾಡ್ತಾರೆ ಅಷ್ಟೇ. ಇದು ಮಾಡೋಕ್ಕಾಗಲ್ಲ, ಅವರೇ ಇದು ಮಾಡ್ಕೋಬೇಕಷ್ಟೇ. ಕಸ್ಟಮರು ಗೌರ್ಮೆಂಟ್ನ ಕೇಳ್ಕೋಬೇಕು, ಕಸ್ಟಮರು ನಮ್ಮನ್ನೇನು ಕೇಳೋಂಗಿಲ್ಲ. ಮೇಡಮ್, ಇದು ಎಕ್ಸ್ಪೆಕ್ಟೆಡ್. ಎಲೆಕ್ಷನ್ ಟೈಮ್ನಲ್ಲಿ ಖರ್ಚು ಮಾಡಿರ್ತಾರೆ, ಅದನ್ನು ವಾಪಸ್ಸು ತೊಗೋಬೇಕು, ರೆವಿನ್ಯೂ ಜಾಸ್ತಿ ಆಗಬೇಕು, ಗ್ಯಾರಂಟಿ ಸ್ಕೀಮ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೂ ಸ್ವಲ್ಪ ರೆವಿನ್ಯೂ ಬರಬೇಕಲ್ಲ ಸರ್ಕಾರಕ್ಕೂ. ಅಂದ್ರೆ ಅವರು ಎಲೆಕ್ಷನ್ ಟೈಮ್ನಲ್ಲಿ ಏನು ಖರ್ಚು ಮಾಡಿರ್ತಾರೆ ಅದನ್ನ ರಿಕವರಿ ಮಾಡ್ಕೊಳ್ಳೋಕ್ಕೋಸ್ಕರ ಬಡ ಜನರಿಗೆ ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂದು ಥರದಲ್ಲಿ ವಿಚಾರಣೆ ಮಾಡಿದ್ರೆ ಹೌದು ಅಂತೀನಿ. ಬಟ್ ಆದರೆ ಸರ್ಕಾರದ್ದು ಖರ್ಚು ವೆಚ್ಚ ಹೇಗಿರುತ್ತೆ ಅನ್ನೋದು ನಮಗೆ ಸರಿಯಾಗಿ ತಿಳಿಯಲ್ಲ. ಬಟ್ ಆದರೆ ಏನು ಅಂದರೆ, ಒಂದು ಕಾಮನ್ ಮ್ಯಾನ್ಗೆ ಬರೆ ಅಂತೂ ಹಾಕ್ತಾ ಇದ್ದಾರೆ. ಡೀಸೆಲ್ ಜಾಸ್ತಿ ಆಗೋದಿರಲಿ, ಪೆಟ್ರೋಲ್ ಜಾಸ್ತಿ ಆಗೋದಿರಲಿ, ಎಲ್ಲ ಮಾಡಿಕೊಂಡು ಇನ್ನೂ ಹೆಂಗೆ ಮುಂದುವರಿಯುತ್ತೆ ನೋಡ್ಬೇಕು. ಎಲೆಕ್ಷನ್ಗೂ ಮುಂಚೆ ಜನಸಾಮಾನ್ಯರಿಗೆ ಒಂದಷ್ಟು ಭರವಸೆಗಳನ್ನು ಕೊಡ್ತಾರೆ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಆದ್ರ ಮೇಲೆ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನನ್ಸುತ್ತೆ? ಅದನ್ನೇ ನಾನು ಹೇಳಿದ್ನಲ್ಲ, ನಾನು ಇವಾಗ ಆಗಲೇ ಒಂದು 6 ಎಲೆಕ್ಷನ್ನು 7 ಎಲೆಕ್ಷನಲ್ಲೋ ವೋಟ್ ಹಾಕಿದ್ದೀನಿ. ಇದೆಲ್ಲ ಕಾಮನ್. ಈ ಎಲೆಕ್ಷನ್ಗೆ ಮುಂಚೆ ಭರವಸೆಗಳನ್ನು ಕೊಡೋದು, ಎಲೆಕ್ಷನ್ ಆದಮೇಲೆ ಕೆಲವೊಂದು ಭರವಸೆಗಳನ್ನು ಈಡೇರಿಸೋದು, ಕೆಲವೊಂದು ಭರವಸೆಗಳನ್ನು ಬಿಡೋದು. ಅವ್ರವ್ರಿಗೆ ಯಾವ ಥರ ವೋಟ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಷ್ಟೇ. ನಿನ್ನೆ ಒಂದು ರೇಟಿಗೆ ಪೆಟ್ರೋಲ್ ಹಾಕಿಸ್ಕೊಂಡ್ರಿ, ಇವತ್ತು ಬಂದ ತಕ್ಷಣ ಜಾಸ್ತಿ ಆಯಿತು, ಸಡನ್ನಾಗಿ ಶಾಕ್ ಆಯ್ತಾ, ಏನಾಯ್ತು? ನಿಜ ಹೇಳಬೇಕು ಅಂದರೆ, ಇವತ್ತು ಏರಿಸಿದ್ದಾರೆ ಅಂತ ನಮ್ಮ ಪೆಟ್ರೋಲ್ ಬಿಡೋರು ಹೇಳಿದ್ಮೇಲೆ ಗೊತ್ತಾಗಿತ್ತು ನನಗೆ. ಯಾಕಂದರೆ ನಿನ್ನೆ ಎಲ್ಲ ಹೋದ ವಾರ ಹಾಕಿಸಿದಾಗ 85 ರೂಪಾಯಿ ಇತ್ತು ಡೀಸೆಲ್, ಇವಾಗ ನೋಡಿದ್ರೆ 89 ರೂಪಾಯಿ ಆಗಿದೆ. ಸೊ ಆ ವಿಷಯದಲ್ಲಂತೂ ಡೆಫಿನೆಟ್ಲಿ ಶಾಕ್ ಆಗುತ್ತೆ. ಬಟ್ ಏನಂದರೆ, ಒಂದಂತೂ ಮಧ್ಯಮ ವರ್ಗದವ್ರಿಗೆ ಕರೆಕ್ಟಾಗಿ ಒಂದು ಟ್ಯಾಕ್ಸ್ ಪೇಯರ್ಸ್, ನಾವೆಲ್ಲ ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ಆಲ್ ಆನೆಸ್ಟ್ ಟ್ಯಾಕ್ಸ್ ಪೇಯರ್ಸ್, ವಿ ಗೆಟ್ ಟ್ಯಾಕ್ಸ್ ಡಿಡಕ್ಟೆಡ್ ದ ಸೋರ್ಸ್. ಸೊ ಅಂಥವ್ರಿಗೆ ಏನಾದರೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅಥವಾ ಇನ್ನೇನಾದರೂ ಒಂದು ಸರ್ಕಾರಿ ಸವಲತ್ತುಗಳನ್ನು ಮಾಡಿಕೊಡ್ಬೇಕು. ಬಡವರಿಗೂ ಮಾಡಿಕೊಡ್ತಾರೆ ಹೌದು, ಶ್ರೀಮಂತರದಂತೂ ಕೇಳೋ ಗೋಜ ಇಲ್ಲ. ಬಟ್ ಮಧ್ಯಮ ವರ್ಗದವ್ರಿಗೆ ಬೇಕಾಗತ್ತೆ ಇವೆಲ್ಲನೂ. ಖಂಡಿತ ಸರ್, ಯಾಕಂದ್ರೆ ಈ ಬೆಲೆ ಏರಿಕೆಗಳಿಂದ ಹೆಚ್ಚು ಎಫೆಕ್ಟ್ ಆಗೋದೇ ಮಧ್ಯಮ ವರ್ಗದವರಿಗೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಮಧ್ಯಮ ವರ್ಗದವ್ರಿಗೂ ಸಮತೋಲನವಾಗಿ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲವೊಂದು ಸ್ಕೀಮ್ಗಳು ಬೇಕಾಗತ್ತೆ. ಅದನ್ನೆಲ್ಲನೂ ಎಕನಾಮಿಕಲ್ ಅಡ್ವೈಸರ್ಸ್ ಇರ್ತಾರೆ, ಇಂಟೆಲಿಜೆಂಟ್ ಬ್ಯೂರೋಕ್ರಾಟ್ಸ್ ಇರ್ತಾರೆ. ದೇ ಶುಡ್ ಟೇಕ್ ಕೇರ್ ಆಫ್ ಇಟ್. ಐ ಬಿಲೀವ್, ಐ ಥಿಂಕ್ ಪೀಪಲ್ ಆರ್ ಹಿಯರಿಂಗ್ ಥ್ರೂ ಯುವರ್ ಚಾನಲ್. ಐ ವಾಂಟ್ ದಟ್ ಟು ಬಿ ಹರ್ಡ್ ಅಟ್ ದ ಹೈಯೆಸ್ಟ್ ಲೆವೆಲ್. 50 ಪೈಸೆ ಜಾಸ್ತಿ ಆಗಿದೆ ಯಾವತ್ತಿಂದ? ಇವಾಗಿಂದ ಸರ್. ಇನ್ನೂ ಹಾಗೆ ಇಲ್ಲ, ಸುಮ್ಗೆರ ನಮ್ಮ ಮೇಡಮ್. ನಿಜ 3 ರೂಪಾಯಿ 50 ಪೈಸೆ ಜಾಸ್ತಿ ಆಗಿದೆ. ಇಲ್ಲ, ಬೇಕಾದ್ರೆ ಒಂದ್ಸಲ ಹಾಕಿಸ್ಕೊಂಡು ನೋಡಿ, ಆಮೇಲೆ ಕನ್ಫರ್ಮ್ ಮಾಡ್ಕೊಂಡು ಹೇಳಿ ಏನ್ ಅನ್ನಿಸ್ತಾ ಇದೆ. ನಾವು ಡೈಲಿ ಹಾಕಿಸ್ತೀವಲ್ಲ 100 ರೂಪೀಸ್ಗೆ ಇಲ್ಲಿ. ಅಲ್ಲಿ ನೋಡಿ ಸರ್,
ಹೌದಾ? ಹೌದು ಸರ್, ಹೌದಾ ಅಂತ ಕೇಳಿದ್ರೆ ಹೌದು, ಜಾಸ್ತಿ ಆಗಿದೆ. ಏನ್ ಅನ್ನಿಸ್ತದೆ? ನಮ್ಗೆ ಕಷ್ಟ ಅನ್ನಿಸ್ತೈತೆ. ಕಷ್ಟ ಆಗ್ತಾ ಇದೆಯಾ? ಗೌರ್ಮೆಂಟ್ ಬಗ್ಗೆ ಸ್ವಲ್ಪ ದಿವಸ ಓಡಿಸೋದು, ಆಮೇಲೆ ಬ್ಯಾಟ್ರಿ ಗಾಡಿಗೆ ಆಮೇಲೆ ಬ್ಯಾಟ್ರಿ ಗಾಡಿನೇ ಬೆಸ್ಟ್ ಅಂತೀರಾ? ಬೆಸ್ಟ್ ಅಂತೀವಿ. ದಿನದಿಂದ ದಿನಕ್ಕೆ ಏರಿಕೆ ಮಾಡ್ತಾ ಇದ್ದಾರೆ. ಹೌದು, ಏರಿಕೆ ಮಾಡ್ತಾ ಇದ್ರೆ ಅದೇ ಬೆಸ್ಟ್ ಅನ್ನಿಸ್ತೈತೆ. ಗೌರ್ಮೆಂಟ್ ಬಗ್ಗೆ ಏನ್ ಅನ್ಸ್ತದೆ? ಆ? ನಮ್ ಗೌರ್ಮೆಂಟ್ ಬಗ್ಗೆ ಏನ್ ಅನ್ಸ್ತದೆ? ಗೌರ್ಮೆಂಟ್ ಸರಿ ಇಲ್ಲ ಬಿಡಿ, ಗೌರ್ಮೆಂಟೇ ಸರಿ ಇಲ್ಲ. ಎಲೆಕ್ಷನ್ಗೂ ಮುಂಚೆ ಒಂದು ರೀತಿಯ ಭರವಸೆಗಳನ್ನ ಕೊಡ್ತಾರೆ, ಎಲೆಕ್ಷನ್ ಆದ್ರ ಮೇಲೆ ಒಂದು ರೀತಿ ಭರವಸೆಗಳು, ಬೆಲೆ ಏರಿಕೆಗಳು, ಇದ್ರ ಬಗ್ಗೆ ಏನ್ ಅನ್ಸ್ತದೆ? ಎಲ್ಲ ಜಾಸ್ತಿ ಮಾಡಾಕ್ತಾರೆ, ಸಂಬಳ ಅಂತೂ ಜಾಸ್ತಿ ಆಗಲ್ಲ. ಯಾವುದೇ ಕಾರಣಕ್ಕೂ ಸಂಬಳ ಅಂತೂ ಕೇಳಲೇಬೇಡಿ ಅಂತಾರೆ. ಏನು ಹೇಳೋದು ಮೇಡಮ್, ಇವತ್ತಿರೋ ಬೆಲೆಗೆ ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸೇ ಬೆಸ್ಟು ಅನ್ನಿಸ್ತಿದ್ದೆ. ಮುಂಚೆ ಇಂದಿರಾ ಗಾಂಧಿ ಎಲ್ಲ ಇದ್ರಲ್ಲ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಗುಂಡ್ರಾವ್ ಎಲ್ಲ ಇದ್ರಲ್ಲ, ಅದೇ ಬೆಸ್ಟು ಅನ್ನಿಸ್ತಿದ್ದೆ. ಈಗ ಎಲ್ಲದಕ್ಕೂ ಏರಿಕೆ. ಮೋದಿ ಬಂದರೆ ಕಮ್ಮಿ ಮಾಡಿದ್ರೆ ಕಮ್ಮಿ ಅಂತೂ ಮಾಡಿಲ್ಲ. 450 ರೂಪಾಯಿ ಇದ್ದಿದ್ದು ಸಿಲಿಂಡ್ರು 1000 ರೂಪಾಯಿ ಆಗಿದೆ. 850, ಇವಾಗೇನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ, 850 ಅಂತಾರೆ. ಮತ್ತೆ ಜಾಸ್ತಿ ಮಾಡೇ ಮಾಡ್ತಾರೆ. ಬಡವರಿಗೆ ಕಷ್ಟ, ಸಾಹುಕಾರಗಂತ ಕಷ್ಟ ಬೀಳಲ್ಲ ಇದು. ಅವ್ರಿಗೆ ಯಾವ್ದಾರ ಒಂದು ರೂಟಲ್ಲಿ ಬರುತ್ತೆ ದುಡ್ಡು, ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ತಾರೆ, VIP ಥರ. ಮಧ್ಯಮ ವರ್ಗದವರಿಗೆ ಇದರಿಂದ ಎಫೆಕ್ಟ್ ಆಗ್ತದೆ. ಹೌದೌದು, ಮಧ್ಯಮ ವರ್ಗದವ್ರಿಗೆ ಎಫೆಕ್ಟ್ ಆಗೋದು. ಈಗ ನೀವು ಡಿಸೈಡ್ ಆಗಿದ್ದೀರಾ ಪೆಟ್ರೋಲ್ ಡೀಸೆಲ್ ಗಾಡಿ ಬೇಡ, ಎಲೆಕ್ಟ್ರಿಕ್ ಗಾಡಿ ತಗೋತೀನಿ? ಇನ್ನು ಸ್ವಲ್ಪ ದಿವಸನೇ ಓಡಿಸೋದು, ಆಮೇಲೆ ಎಲೆಕ್ಟ್ರಿಕ್ ಗಾಡಿಗೆ ಜಂಪ್ ಆಗೋದು. ಒಂದು 60,000 ರೂಪಾಯಿ ಕೊಟ್ರು, ಇದು ಡೈಲಿ 100 ರೂಪಾಯಿ ಅಂದರೂ ನಮಗೆ 3,000 ಆಗ್ಬಿಡ್ತಿದೆ. ಅದು ಕರೆಂಟು ಎಲ್ಲ ಎಳೆದ್ರೂ 1,500 ರೂಪಾಯಿ ಆಗಲ್ಲ. ಏನು ಹೇಳೋದು ಮೇಡಮ್, ಜಾಸ್ತಿ ಆಗಿರೋದು ನೀವು ಹೇಳಿರೋದ್ರಿಂದ ಗೊತ್ತಾಗ್ತಿದೆ ನಮಗೆ. ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ನಾವೇ ಮಾಡಿದ್ದು ಅಂತ. ಹೌದೌದು, ಯಾವಾಗಾಯ್ತು ಅಂತ ನಿಜ ಗೊತ್ತಿಲ್ಲ. ಇವಾಗ ಆಯ್ತು ಸರ್, ಸಡನ್ ಆಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತಲ್ವಾ? ಏನ್ ಇಂಪ್ಯಾಕ್ಟ್ ಆಗತ್ತೆ ಮೇಡಮ್, ಏನು ಮಾಡೋಕ್ಕಾಗಲ್ಲ, ಜೀವನನೂ ಮಾಡಲೇಬೇಕಲ್ಲ. ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ? ಓಡಾಡೋದು ಕಷ್ಟ ಆಗತ್ತೆ. ಮತ್ತೆ ಝೀರೋ ಮಾಡಿದ್ರ ಅಲ್ಲ, ಅವ್ರು ಈಗ ಕಾಸ್ಟ್ಲಿ ಆಯ್ತು ಅಂತ ಬೇರೆ ಹೇಳ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಓಡಾಡೋದ್ರ ಬಗ್ಗೆ ತೊಂದರೆ ಆಗುತ್ತೆ ಮೇಡಮ್. ಮತ್ತೆ ಖರ್ಚು ವೆಚ್ಚ ತಿಂಗಳ ಖರ್ಚು ಜಾಸ್ತಿ ಆಗುತ್ತೆ, ಅದಕ್ಕೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಗವರ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ? ಸರ್ಕಾರ ಅವ್ರು ಮಾಡೋದು ಮಾಡ್ತಾರೆ ಮೇಡಮ್, ನಾವು ಜೀವನ ಮಾಡೋದು ಮಾಡಲೇಬೇಕಲ್ಲ. ಅವರು ಏನು ಲೆಕ್ಕಾಚಾರ ಹಿಡ್ಕೊಂಡು ಮಾಡ್ತಾರೆ ಅರ್ಥ ಆಗಲ್ಲ ಜನರಿಗೆ. ಬಟ್ ಜೀವನ ಮಾಡಬೇಕು, ಕಷ್ಟನ ಸುಖನ ಮಾಡಬೇಕು. ಬೀಟ್ ಪ್ಲಸ್ ಕರ್ನಾಟಕ.